ಕಿಕ್ಔಟ್ ಇನ್ನಿಬ್ಬರ ಉಚ್ಚಾಟನೆ ಫಿಕ್ಸ್ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮುಂದುವರಿಯುತ್ತಾ ಈ ಉಚ್ಚಾಟನೆಯ ಪರ್ವ. ಶಾಸಕ ಯತ್ನಾಳ್ ಆಯ್ತು, ಮುಂದೆ ಇನ್ನಿಬ್ಬರ ಉಚ್ಚಾಟನೆ ಮಾಡುವ ಸಾಧ್ಯಾನುಸಾಧ್ಯತೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಉಳಿದ ರೆಬಲ್ಸ್ಗೆ ಇದೀಗ ಢವ ಶುರುವಾಗ್ತಾ ಇದೆ. ಸೊ ಇನ್ನುಳಿದವರಿಗೂ ಕೂಡ ನಮ್ಮನ್ನೇನು ಮಾಡ್ಬಿಡ್ತಾರೋ ಅನ್ನುವಂಥ ಟೆನ್ಷನ್ ಶುರುವಾಗಿದೆ. ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಉಳಿದವರು ಲೆಕ್ಕಾಚಾರ ಹಾಕಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರನ್ನ ಉಚ್ಚಾಟನೆ ಮಾಡುವಂತ ಸಾಧ್ಯತೆ ಇದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಪಕ್ಷದಿಂದ ಕ್ರಮ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಕಾರಣ ಇತ್ತೀಚೆಗೆ ಇವರು ಭಿನ್ನರ ಬಣದಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ, ವಿಜಯೇಂದ್ರ ಅವ್ರ ಬಣದಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಶಿಫ್ಟ್ ಆಗ್ಬಿಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಅವರು ಒಂದು ಡಿನ್ನರ್ ಪಾರ್ಟಿ ಇಟ್ಕೊಳ್ತಾರೆ ಅಂದ್ರೆ ಅಲ್ಲಿ ಹೋಗ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರು ಒಂದು ಡಿನ್ನರ್ ಪಾರ್ಟಿ ಇಟ್ಕೊಳ್ತಾರೆ ಅಂದ್ರೆ ಅಲ್ಲೂ ಪ್ರತ್ಯಕ್ಷ ಆಗ್ತಾ ಇದ್ರು. ಇಬ್ರು ನಾಮಕಾವಸ್ಥೆಗೆ ಮಾತ್ರ ಬಿಜೆಪಿಯಲ್ಲಿ ಇದ್ರು ಅವರ ಮನಸ್ಸು ಶಾರೀರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಕಾಂಗ್ರೆಸ್ನಲ್ಲಿ ಇದ್ದಂಗಿತ್ತು. ಹಾಗಾಗಿ ಇವರಿಬ್ರು ವಿರುದ್ಧವೂ ಕೂಡ ಆಕ್ಷನ್ ಆಗ್ಬೇಕಲ್ವಾ? ಪಕ್ಷದಲ್ಲಿ ಇದ್ಕೊಂಡು ಇವರು ಕಾಂಗ್ರೆಸ್ನ ಎಲ್ಲ ಫಂಕ್ಷನ್ಸ್ಗೂ ಅಟೆಂಡ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಏನ್ ಪ್ರಯೋಜನ? ಯತ್ನಾಳ್ ಅವರನ್ನ ಕಿಕ್ಔಟ್ ಮಾಡಿದ ಹಾಗೆ ಇವರಿಬ್ರು ಕೂಡ ಕಿಕ್ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಟ್ ಅದಾಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಇಲ್ಲಿ ಯತ್ನಾಳ್ಗೂ ಇವ್ರಿಗೂ ಇರುವಂತ ವ್ಯತ್ಯಾಸ ಏನು ಅಂತಂದ್ರೆ, ಯತ್ನಾಳ್ ಅವರು ನಾಲಿಗೆ ಹರಿಬಿಡ್ತಾ ಇದ್ರು. ಏನು ಬೇಕೋ, ಹೇಗೆ ಬೇಕೋ, ಎಲ್ಲಿ ಬೇಕೋ, ಅವ್ರಿಗೇನು ಅನ್ಸುತ್ತೋ ಅದನ್ನ ಮಾತಾಡ್ಬಿಡ್ತಾ ಇದ್ರು. ಪಕ್ಷಕ್ಕೆ ಅದರಿಂದ ಡ್ಯಾಮೇಜ್ ಆಗ್ತಿತ್ತು. ಬಟ್ ಇವರಿಬ್ರು ಕತೆಗೇನು ಅಂತಂದ್ರೆ ಮಾತು ಕಮ್ಮಿ ಸ್ವಲ್ಪ, ಆದರೆ ಬಿಜೆಪಿಯಿಂದ ಹೊರಗಡೆ ನಿಂತ್ಕೊಂಡು ಏನೇನು ಕೆಲಸ ಮಾಡಬೇಕಾಗಿತ್ತು ಆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಬಿಜೆಪಿಯಲ್ಲಿ ಇದ್ರೂ ಬಿಜೆಪಿಯ ವಿರುದ್ಧವಾಗಲಿ ಪರವಾಗಿ ಯತ್ನಾಳ್ ಅವರು ಮಾತನಾಡಿದ ರೇಂಜ್ನಲ್ಲಿ ಮಾತಾಡ್ತಾ ಇರಲಿಲ್ಲ. ಕಾಂಗ್ರೆಸ್ನ ನಾಯಕರ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡಿದ್ರು, ಸಖ್ಯ ಅನ್ನೋದು ಇತ್ತು. ಸೊ ಹಾಗಾಗಿ ಯಾವತ್ತಿದ್ರೂ ಇವ್ರುಗಳ ಸಮಸ್ಯೆ ಅನ್ನೋದು ಬಿಜೆಪಿಗೂ ಕೂಡ ಗೊತ್ತೇ ಇದೆ. ಹೀಗಿರಬೇಕಾದ್ರೆ ಇವರಿಬ್ರು ಕೂಡ ಉಚ್ಚಾಟನೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬೆಳಿಗ್ಗೆ ಯಾರಿಗೂ ಫೋನ್ ಮಾಡಿ ನೋಟಿಸ್ನ ನನ್ನ ಮೊಬೈಲ್ಗೆ ತರಿಸಿದ್ದೇನೆ. ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ. ಕಾರಣ ಅದರಲ್ಲಿ ಮಾಧ್ಯಮದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಈಗ ಬೆಳಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪಾರ್ಟಿಗೆ ಹೋಗ್ತಾರೆ, ಆ ಪಾರ್ಟಿಗೆ ಭಾಗವಹಿಸ್ತಾರೆ, ಕಾಂಗ್ರೆಸ್ ಪಕ್ಷದ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ, ಅದು ಎಲ್ಲ ಶಿಸ್ತು ಉಲ್ಲಂಘನೆ ಅಂತಕ್ಕಂಥದ್ದನ್ನು ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೆ. ನಾನು ಯಾವ ಪಾರ್ಟಿಲೂ ಕೂಡ, ಕಾಂಗ್ರೆಸ್ ಪಕ್ಷದ ಯಾವ ಪಾರ್ಟಿಲೂ ಕೂಡ ನಾನು ಭಾಗವಹಿಸ್ತಿಲ್ಲ. ಹಿಂಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದೇ ಬಿ ಜೆ ಪಿಯವರು. ಆಮೇಲೆ ಬೆಳಗಾಂನಲ್ಲಿ ಈಗ ಗಾಂಧಿ ಪ್ರತಿಮೆ ಅನಾವರಣ ಸಂದರ್ಭ, ಅದು ಸರ್ಕಾರದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ನಾನೇನು ಭಾಗವಹಿಸಲಿಲ್ಲ. ಆಮೇಲೆ ಅಸೆಂಬ್ಲಿಲೂ ಕೂಡ ಪಕ್ಷದ ಪರವಾಗಿ ಇದ್ದೇನೆ, ಪಕ್ಷದ ವಿರೋಧ ಏನಿಲ್ಲ. ಮೊನ್ನೆ ಬಡ್ಜೆಟ್ದು ಇವ್ರು ಯಾರು ಬಂದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಯತ್ನಾಳ್ ಅವರು ನೇರವಾಗಿ ಮಾತಾಡ್ತಾ ಇದ್ರು, ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಬಟ್ ಈ ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧವೂ ಮೊದಲಿಂದಲೂ ಕೂಡ ಅಸಮಾಧಾನ ಇದೆ. ಕಾರಣ ಬಿಜೆಪಿಗಿಂತ ಕಾಂಗ್ರೆಸ್ನವ್ರ ಜೊತೆಗೆ ಹೆಚ್ಚು ಬಾಂಧವ್ಯ ಇಟ್ಕೊಂಡಿದ್ದಾರೆ, ಆ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಈಗ ನೋಟಿಸ್ ಕೊಡಲಾಗಿದೆ, ನೋಟಿಸ್ ಕೊಟ್ಟಿದ್ದಾರೆ. ಇದೆಲ್ಲದರ ಹೊರತುಪಡಿಸಿ ಇವರಿಬ್ಬರನ್ನು ಉಚ್ಚಾಟನೆ ಮಾಡುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಕಾರಣ ರಾಜಕೀಯವಾಗಿ ಆ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದ್ರಿಂದ. ಈಗಾಗಲೇ ಬಿಜೆಪಿಯ ಪರಿಸ್ಥಿತಿಯಲ್ಲಿ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹ ಬಿಜೆಪಿ ವರಿಷ್ಠರ ನಡೆ ಹಲವು ವಿಚಾರಗಳಿಗೆ ಚರ್ಚೆಗೊಳಪಡ್ತಾ ಇದೆ. ಹಾಗೆ ಪಕ್ಷದ ಒಳಗಿನ ಶಿಸ್ತು ಕ್ರಮವನ್ನು ಯಾರು ಉಲ್ಲಂಘನೆ ಮಾಡಿದ್ದಾರೆ ಅವರ ವಿರುದ್ಧವೇ ಉಚ್ಚಾಟನೆಯ ಕ್ರಮವನ್ನು ಜರುಗಿಸಿರುವಂತಹ ವರಿಷ್ಠರ ನಡೆ ನಿರ್ಧಾರಗಳು ವಿರೋಧಿ ಚಟುವಟಿಕೆ ನಡೆಸುತ್ತಿರುವವರ ಮೇಲೆ ಯಾವ ರೀತಿ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ. ಈಗಾಗಲೇ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ನ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧವೂ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಪಕ್ಷದ ಮೂಲಗಳು ತಿಳಿಸಿದ್ದವು. ಕಳೆದ ರಾತ್ರಿಯಲ್ಲಿ ಅವರ ಉಚ್ಚಾಟನೆಯ ನೋಟಿಸ್ ಜಾರಿ ಆಗುತ್ತೆ ಅನ್ನುವಂಥದ್ದು ಕೂಡ ಮಾಹಿತಿ ಹರಿದಾಡ್ತಾ ಇತ್ತು. ಸೊ ಈಗ ಅದರಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಇನ್ನು ನಿರೀಕ್ಷೆ ಮಾಡಲಾಗ್ತಿಲ್ಲ. ಆದ್ರೆ ಅವ್ರಿಗೂ ಉಚ್ಚಾಟನೆ ಶಿಕ್ಷೆ ಸಿಗಬಹುದು ಅನ್ನುವಂತಹ ಮಾತು ಬಹಳ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಶಿಸ್ತನ್ನು ಉಲ್ಲಂಘಿಸುವ ಯಾರೇ ಆಗ್ಲಿ ಅವರ ವಿರುದ್ಧ ಕ್ರಮ ಜರುಗಿಸುವುದು ಗ್ಯಾರಂಟಿ ಅನ್ನುವಂತ ಮಾತನ್ನ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಬಿಜೆಪಿ ಎಲ್ಲ ವರ್ಗದ ನಾಯಕರಿಗೂ ಕೂಡ ನೀಡಿದೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.